ಈ ಸರ್ಪ್ರೈಸ್ ಅಂತೂ ನನ್ನ ಲೈಫಲ್ಲೇ ಮರೆಯಲ್ಲ. ಸೊ ನನ್ನ ಲೈಫಲ್ಲೇ ಬೆಸ್ಟ್ 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 ಸರ್ಪ್ರೈಸ್ ಅಂದರೆ ಇದೇ ಅನಿಸುತ್ತೆ. ಸೊ ಕೆಲವೊಮ್ಮೆ ಸರ್ಪ್ರೈಸು ಕೂಡ ತುಂಬಾ ಖುಷಿ ಕೊಡುತ್ತೆ ಅಲ್ವಾ ಫ್ರೆಂಡ್ಸ್. ಸೊ ನಂಗಂತೂ ತುಂಬಾ ಖುಷಿ ಆಯಿತು. ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಹಾಗೆ ರೆಸಾರ್ಟ್ ವಿಡಿಯೋ ಸೆಕೆಂಡ್ ಪಾರ್ಟ್ ಇದು. ಸೊ ಲಾಸ್ಟ್ ಟೈಮ್ ಫಸ್ಟ್ ಪಾರ್ಟ್ ಹಾಕಿದ್ದೆ. ಇನ್ನು ರೆಸಾರ್ಟಲ್ಲಿ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಗೇಮ್ಸ್ ಎಲ್ಲ ಆಟಾಡಿ, ಹಾಗೆ ಸ್ವಿಮ್ಮಿಂಗಲ್ಲಿ ಫುಲ್ ಆಟಾಡಿ ಆಮೇಲೆ ಊಟಕ್ಕೆ ಬಂದ್ವಿ. ಆ್ಯಕ್ಚುಲಿ ಸ್ವಿಮ್ಮಿಂಗಲ್ಲಿ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಕುಣಿಯೋರೆಲ್ಲ ಕುಣಿದಿದ್ವಿ. ಇನ್ನು ಊಟದ ಟೈಮಲ್ಲಿ ಬೇಗ ಬೇಗ ಊಟ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ಎಲ್ಲರೂ ಊಟಕ್ಕೆ ಬಂದ್ವಿ. ಇಲ್ಲಿ ವೆಜ್ ಮತ್ತು ನಾನ್ ವೆಜ್ಜು, ಸ್ವೀಟು, ಹಾಗೆ ಯಾವುದದು ಪಾನಿಪುರಿ, ಗೋಲ್ಗಪ್ಪ, ಆಮೇಲೆ ಐಸ್ ಕ್ರೀಮು, ನಿಮಗೆ ಏನು ಬೇಕೋ ವೆರೈಟಿಯಲ್ಲಿ ಎಲ್ಲನೂ ಇತ್ತು. ನನಗಂತೂ ಫಿಶ್ಶು ತುಂಬ ಇಷ್ಟ. ಸೊ ಫಿಶ್ ಫ್ರೈ ಅಂತೂ ನಾನು ಸಿಕ್ಕಾಪಟ್ಟೆ ತಿನ್ಕೊಂಬಿಟ್ಟೆ. ಚಿಕನ್ ತೊಗೊಂಡ್ವಿ, ಪಿಜ್ಜಾ ಇತ್ತು, ಸುಮಾರು ಐಟಮ್ಸ್ ಇದ್ವು ಫ್ರೆಂಡ್ಸ್. ಅಷ್ಟು ತಿನ್ನೋಕ್ಕಾಗಲ್ಲ. ಅದರಲ್ಲೂ ನನಗೆ ಫೇವ್ರೇಟ್ ಇರೋದನ್ನು ಎಲ್ಲ ತಿಂದ್ಕೊಂಡೆ. ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಎಲ್ಲ ತಿಂದ್ಕೊಂಡು ಮತ್ತೆ ನಾವು ಸ್ವಿಮ್ಮಿಂಗ್ ಹತ್ರ ಬಂದಿದ್ವಿ. ಸೊ ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಸ್ವಿಮ್ಮಿಂಗಲ್ಲಿ ಫುಲ್ಲು ಜೋಶಲ್ಲಿ ಸಾಂಗ್ ಹಾಕ್ತಾರೆ. ಸೊ ಆ ಸಾಂಗ್ ಕೇಳಿದ ತಕ್ಷಣ ಹೋಗಬಾರ್ದು ಅಂದ್ಕೊಂಡ್ರೂ ಹೋಗಬೇಕು ಅಂತ ಎಳಿತಾ ಇರುತ್ತೆ. ಸೊ ಫೈನಲಿ ಎಲ್ಲರೂ ನಾವು ರೆಸಾರ್ಟಿಗೆ ಹೋಗಿದ್ವಲ್ಲ, ಸೊ ಎಲ್ಲರೂ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ನಾನು ಅತ್ತಿಗೆ ಮಕ್ಕಳು ಎಲ್ಲ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ಆಮೇಲೆ ಸ್ವಿಮ್ಮಿಂಗಲ್ಲಿ ನಾನು ಹೋಗಲ್ಲ ಅಂದ್ಕೊಂಡು ಪ್ರತಿಯೊಬ್ಬರು ಸ್ವಿಮ್ಮಿಂಗಲ್ಲಿ ಡ್ಯಾನ್ಸ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಸೊ ಅಲ್ಲಿ ಎಂಜಾಯ್ ಮಾಡ್ತಾ ಏನೂ ಅನ್ಸೋದಿಲ್ಲ, ಫುಲ್ ಜೋಶಲ್ಲಿ ಮಾಡಿಬಿಡ್ತೀವಿ. ಆಮೇಲೆ ಸ್ವಲ್ಪ ಅರ್ಧ ಜನ ಎಲ್ಲ ಮುಗಿಸ್ಕೊಂಡು ಬಂದರು. ನಾನು ಅತ್ತಿಗೆ ನನ್ನ ಮಗಳು ಎಲ್ಲ ಲಾಸ್ಟಲ್ಲಿ ಫುಲ್ ಕುಣಿದಿದ್ದು ಫ್ರೆಂಡ್ಸ್. ಚೆನ್ನಾಗಿತ್ತು. ಸೊ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ರೈನ್ ಡ್ಯಾನ್ಸ್ ಕೂಡ ಇತ್ತು. ಇನ್ನು ಅಲ್ಲೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಿ. ಸೊ ಸಿಕ್ಕಾಪಟ್ಟೆ ಎಂಜಾಯ್. ನಮ್ಮ ಮನೆಯವರು ಸ್ವಿಮ್ಮಿಂಗಲ್ಲಿ ಅಂದರೆ ಅವರು ನಾನು ಹೋಗೋಕ್ಕಿಂತ ಮುಂಚೆ ಅವರೆಲ್ಲ ಫುಲ್ ಸ್ವಿಮ್ ಮಾಡಿ ಬಂದಿದ್ದರು. ಆಮೇಲೆ ಆ ಸಾಂಗಿಗೆ ಅವರಿಗೆ ಫಸ್ಟೇ ಡ್ಯಾನ್ಸ್ ಅಂದರೆ ಪಂಚಪ್ರಾಣ. ಇನ್ನು ಸೈಡಲ್ಲೆಲ್ಲ ಕುಣಿತಾ ಇದ್ದರು. ಇನ್ನು ಇಲ್ಲಿ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರು. ಸೊ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ರೈನ್ ಡ್ಯಾನ್ಸಿಗೆ ಬಂದ್ವಿ. ಅದು ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಬಂದ್ವಿ. ಇಲ್ಲಿ ಎಲ್ಲರೂ ಕುಣಿತಾ ಇದ್ವಿ. ಇನ್ನು ನಮ್ಮ ಮನೆಯವ್ರು ಕೇಳ್ತೀರಾ, ಇನ್ನು ಡ್ಯಾನ್ಸು ಈ ರೇನು ಬೀಳೋಕ್ಕೂ ಅವರು ಬಂದು ಒಂದು ಕುಣಿದಿದ್ದು. ಸೊ ನಾನು ರೈನ್ ಡ್ಯಾನ್ಸ್ ಮಾಡಿದೆ. ಆಮೇಲೆ ನನ್ನ ಫೋನ್ ಫುಲ್ಲು ಇದು ವೀಡಿಯೋನೇ ಆಗ್ತಾಯಿಲ್ಲ. ಫುಲ್ ಗ್ಯಾಲ್ರಿ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಇನ್ನು ನಾನು ಆ ಕಡೆ ಬಂದು ವೀಡಿಯೋ ಯಾಕೆ ಮಿಸ್ ಮಾಡಬೇಕು ಅಂತ ಹೇಳಿ ನಮ್ಮ ಅಣ್ಣನ ಮೊಬೈಲಲ್ಲಿ, ನಮ್ಮ ಮನೆಯವ್ರ ಮೊಬೈಲಲ್ಲಿ ಒಂದೊಂದಷ್ಟು ವೀಡಿಯೋ ಎಲ್ಲ ಮಾಡಿಕೊಂಡೆ. ಆಮೇಲೆ ರೈನ್ ಡ್ಯಾನ್ಸ್ ಮುಗೀತು, ಸ್ವಿಮ್ಮಿಂಗ್ ಎಲ್ಲ ಮುಗೀತು. ಇನ್ನು ಸಂಜೆ ಮತ್ತೆ ಸ್ನ್ಯಾಕ್ಸ್ ಇತ್ತು. ಸ್ನ್ಯಾಕ್ಸ್ ತಿಂದ್ಕೊಂಡು ಮತ್ತೆ ಫ್ರೆಶ್ ಅಪ್ ಆದ್ವಿ. ಸಾಕಾಗ್ಬಿಟ್ಟಿತ್ತು. ಸೊ ಸ್ವಿಮ್ಮಿಂಗೆಲ್ಲ ರೈನೆಲ್ಲ ಡ್ಯಾನ್ಸ್ ಮಾಡಿ ಕಣ್ಣೆಲ್ಲ ಒಂಥರ ಸಣ್ಣಕ್ಕಾಗ್ಬಿಟ್ಟಿದೆ ಫ್ರೆಂಡ್ಸ್. ನಾವು ಜೋಶಲ್ಲಿ ಹೋಗಿ ಆಟಾಡ್ಬಿಡ್ತೀವಿ. ಆಮೇಲೆ ಒಂದು ಸ್ವಲ್ಪ ಟಯರ್ಡ್ ಫೀಲ್ ಅನ್ನಿಸ್ತು. ಇನ್ನು ಇಲ್ಲಿ ಸಂಜೆ ಅಲ್ವಾ, ಸೊ ಇಲ್ಲಿ ಸಂಜೆ ಎಲ್ಲ ಕುತ್ಕೊಂಡು ನಾನು ನಮ್ಮ ಅತ್ತಿಗೆ ಅವರೆಲ್ಲ ಸ್ವಲ್ಪ ಏನಾದರೂ ರೀಲ್ಸ್ ಮಾಡೋಣ ಸಾಂಗಿಗೆ ಅಂತ ಹೇಳಿ ಒಂದಷ್ಟು ಟ್ರೈ ಮಾಡ್ತಾಯಿದ್ವಿ. ಇಲ್ಲಿ ಚೆನ್ನಾಗಿತ್ತು ಜಾಗ ಎಲ್ಲ. ಸೊ ಮಕ್ಕಳು ಕೂಡ ಮಾಡ್ತಾಯಿದ್ರು. ಹಾಗೆ ನಾನು ಕೂಡ ಮಾಡೋಣ ಅಂತ ಹೇಳಿ ನಮ್ಮ ಅಣ್ಣನ ಮಗಳ ಜೊತೆಗೆ ನಾನು ಕೂಡ ಒಂದಷ್ಟು ರೀಲ್ಸ್ ಮಾಡಿದೆ. ಇನ್ನೊಂದು ಸರ್ಪ್ರೈಸ್ ಏನಪ್ಪ ಅಂತಂದರೆ, ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ಥರ ಸರ್ಪ್ರೈಸ್ ನನಗೆ ಇರುತ್ತೆ ಅಂತ ಹೇಳಿ. ಸೊ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅನಿಸುತ್ತೆ ಆ ಸರ್ಪ್ರೈಸು. ಇನ್ನು ಫೈರ್ ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಅಲ್ಲೂ ಕೂಡ ಎಂಜಾಯ್ ಮಾಡಿದ್ವಿ. ಈ ಪಾರ್ಟಲ್ಲಿ ನಿಮಗೆ ಬರೀ ಸ್ವಿಮ್ ಡ್ಯಾನ್ಸು, ರೈನ್ ಡ್ಯಾನ್ಸು, ಫೈರ್ ಡ್ಯಾನ್ಸು ಈ ಥರ ಬರೀ ಇದೇ ಆಗಿತ್ತು. ಸೊ ಪ್ರತಿಯೊಂದು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಇದೆಲ್ಲ ನನಗೆ ಮೆಮೊರಿಯಾಗಿ ಉಳಿಯುತ್ತೆ. ಸೊ ರೆಸಾರ್ಟಿಗೆ ಹೋಗಿದ್ದು, ನಾನು ಪ್ರತಿಯೊಂದು ಗೇಮ್ಸ್ ಆಡಿದ್ದು, ಡ್ಯಾನ್ಸ್ ಮಾಡಿದ್ದು, ಸೊ ಎಲ್ಲನೂ ನನಗೆ ಒಂದು ಮೆಮೊರಿ ಥರ ಇರುತ್ತೆ ಅಂತ ಹೇಳಿ. ಇಲ್ಲೂ ಸಿಕ್ಕಾಪಟ್ಟೆ ನಾವಷ್ಟೇ ಅಲ್ಲ, ಬಂದವರೆಲ್ಲನೂ ಫುಲ್ಲು ಗಿಲಿ ಡ್ಯಾನ್ಸ್ ಮಾಡಿದರು ಫ್ರೆಂಡ್ಸ್. ಅಲ್ಲಿಂದ ಬರೋಕ್ಕೆ ಮನಸ್ಸಿರಲಿಲ್ಲ. ಇನ್ನು ನಾವು ಒನ್ ಡೇ ಅಷ್ಟೇ ಹೋಗಿರೋದಲ್ಲ ರೆಸಾರ್ಟಿಗೆ. ಸ್ಟೇ ಆಗಿದ್ದಿದ್ರೆ ನಿಜವಾಗ್ಲೂ ನಾವು ಅಲ್ಲೇ ಇದ್ಬಿಡ್ತಿದ್ವಿ ಏನೋ ಫೈರ್ ಡ್ಯಾನ್ಸ್ ಹತ್ರನೇ. ಇನ್ನು ನಮಗೆ ಒನ್ ಡೇ ಇತ್ತು. ನಾವು ಮತ್ತೆ ಊರಿಗೆ ಮತ್ತೆ ವಾಪಸ್ ಬರಬೇಕಾಗಿತ್ತು. ಅಂದರೆ ನಾವು ಅಣ್ಣ ಅವರು ಬೆಂಗಳೂರಲ್ಲಿ ಇರೋದು, ನಾನು ನಮ್ಮ ಮನೆಯವರು, ನನ್ನ ಮಗ ಎಲ್ಲ ವಾಪಸ್ ರಿಟರ್ನ್ ಹರಿಹರಕ್ಕೆ ಬರಬೇಕಾಗಿತ್ತು. ಸೊ ಹಾಗಾಗಿ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಆದಷ್ಟು ಅಲ್ಲಿ ಫೈರ್ ಡ್ಯಾನ್ಸ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್
ಮಾಡಿದ್ವಿ. ಡ್ಯಾನ್ಸ್ ಬರಲಿಲ್ಲ ಅಂದ್ರೂ ಡ್ಯಾನ್ಸ್ ಮಾಡಬೇಕು ಆ ಥರ ಫೀಲ್ ಆಗುತ್ತೆ ಅಲ್ಲಿ. ಸೊ ಹೋಗ್ತಾ ಇರಬೇಕು ರೆಸಾರ್ಟಿಗೆ ಅಂತ ಅನಿಸುತ್ತೆ. ಸೊ ನನ್ನ ಲೈಫಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಅಂದರೆ ಈ ಮೂಮೆಂಟು. ಸೊ ಈ ಮೆಮೊರಿ ಅಂತೂ ನನ್ನ ಲೈಫ್ ಟೈಮ್ ಮರೆಯೋದಿಲ್ಲ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಫ್ರೆಂಡ್ಸ್ ನಾನು ಈ ಥರ ಒಂದು ರೆಸಾರ್ಟಲ್ಲಿ ನನ್ನ ಬರ್ತ್ಡೇನ ನಾನು ಮಾಡ್ಕೊಂಡಿರೋದು. ಸೊ ನಮ್ಮಣ್ಣ ಸರ್ಪ್ರೈಸಾಗಿ ನಂಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್, ಬರ್ತ್ಡೇ ಇತ್ತಲ್ವಾ, ಸೊ ಸರ್ಪ್ರೈಸಾಗಿ ಅವಳಿಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ ಮಕ್ಳ ಜೊತೆಗೆಲ್ಲ ಡಿಸ್ಕಸ್ ಮಾಡಿದ್ರು ಅಂತೆ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇನ್ನೇನು ಹೊರಡೋದು ಅಂತ ಹೇಳಿ ನಂಗೆ ಸಡನ್ನಾಗಿ ಕರ್ಕೊಂಡು ಬಂದರು. ಏನು ಏನು ಅಂತ ನೋಡಿದ್ರೆ ಕೇಕ್ ತಂದಿಟ್ರು. ಸೊ ತುಂಬ ತುಂಬ ಖುಷಿ ಆಯಿತು. ನನ್ನ ಲೈಫಲ್ಲೇ ಒಂದು ಬೆಸ್ಟ್ 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 ಬರ್ತ್ಡೇ ಅಂತ ಅಂದರೆ ಇದೇ ಅನಿಸುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಈ ಥರ ನನ್ನ ಬರ್ತ್ಡೇನ ಒಂದು ಸ್ಪೆಷಲ್ ಆಗಿ ಮಾಡಿದ್ದಕ್ಕೆ. ಸೊ ಅದರಲ್ಲೂ ರೆಸಾರ್ಟಲ್ಲಿ ಈ ಥರ ಸಖತ್ ಖುಷಿ ಆಯಿತು ಫ್ರೆಂಡ್ಸ್ ನನಗಂತೂ. ಇನ್ನು ಕೇಕು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಕೇಕು ನಮಗೆ ಅಂದರೆ ರೆಸಾರ್ಟ್ ಊರು ಹೊರಗಡೆ ಇತ್ತು, ಅವೈಲೇಬಲ್ ಇರಲಿಲ್ಲ ಬೇರೆ ಕಡೆಯಿಂದ ತರ್ಸೋಕ್ಕೆ. ರೆಸಾರ್ಟಲ್ಲೇ ಹೇಳಿದ್ರಂತೆ. ಸೊ ಕೇಕು ಕೂಡ ಸಖತ್ತಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನನಗೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಇನ್ನು ವಿಶ್ ಮಾಡಿದ್ದು ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಅಲ್ಲಿ ಅಂದರೆ ಸಾಂಗ್ ಹಾಕಿದ್ರು, ಹ್ಯಾಪಿ ಬರ್ಡೇ ಸಾಂಗು. ಸೊ ಹಾಗಾಗಿ ನಾನು ಎಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇರೋದು. ಇಲ್ಲಾಂದರೆ ಅದೊಂಥರ ಚೆನ್ನಾಗಿತ್ತು ಫ್ರೆಂಡ್ಸ್. ಒಂದು ಸಖತ್ತಾಗಿ ಎಂಜಾಯ್ ಮಾಡಿದೆ ನಾನು. ಇನ್ನು ಎಲ್ಲರೂ ಕೇಕ್ ಕಟ್ ಆದಮೇಲೆ ಎಲ್ಲರೂ ಕೂತ್ಕೊಂಡು ಕೇಕನ್ನು ತಿಂದು ಅಲ್ಲಿ ಇರೋರ್ಗು ಕೂಡ ನಾವು ಉಳಿತಲ್ಲ, ಸೊ ಎಲ್ರಿಗೂ ಕೊಟ್ವಿ ಕೇಕ್ನ. ಇನ್ನು ಊಟ ಕೂಡ ಮಾಡಬೇಕಿತ್ತು. ಮಧ್ಯಾಹ್ನ ಬೆಳಗ್ಗೆ ಸ್ನ್ಯಾಕ್ಸು ಎಲ್ಲ ತಿಂದಿದ್ದೇ ಫುಲ್ ಆಗಿಬಿಟ್ಟಿದೆ. ಸೊ ಇನ್ನು ಸ್ವಲ್ಪ ಊಟ ಮಾಡ್ಕೊಂಡು ಇನ್ನು ಹೊರಡಬೇಕು. ಇಲ್ಲೇ ಫುಲ್ ಲೇಟ್ ಆಯಿತು. ಸೊ ಅಲ್ಲಿ ಏನು ಅನ್ನಿಸ್ತು ಅಂತಂದರೆ ಒಂದಿನ ಸ್ಟೇ ಇರಬೇಕಿತ್ತು ನಾವು, ಚೆನ್ನಾಗಿರೋದಲ್ವಾ. ಸೊ ಅವಸರಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಪಕ್ಕ ಹೋಗಬೇಕು ಫ್ರೆಂಡ್ಸ್. ಮತ್ತೆ ಬೇರೆ ರೆಸಾರ್ಟಿಗೆ ಹೋಗಬೇಕು, ಎಂಜಾಯ್ ಮಾಡಬೇಕು. ಅಲ್ಲಿ ಹೋದರೆ ತಲೆಯಲ್ಲಿ ಇರೋ ಟೆನ್ಷನ್ ಎಲ್ಲ ಮಾಯವಾಗುತ್ತೆ, ಅಷ್ಟು ಎಂಜಾಯ್ ಮಾಡ್ಬೋದು. ಅಲ್ಲಿ ಎಂಜಾಯ್ ಮಾಡ್ತಾನೆ ನಮಗೆ ಯಾವ ಯೋಚನೆನೂ ಬರೋದಿಲ್ಲ. ಇನ್ನು ಸಂಜೆ ಸ್ವಿಮ್ಮಿಂಗ್ ಎಲ್ಲ ಮಾಡಿ ಸೊ ಫೋಟೋ ಎಲ್ಲ ತೆಕ್ಕೊಂಡ್ವಿ. ಸೊ ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತಲೂ ಕೂಡ ಹೇಳಿ ಫ್ರೆಂಡ್ಸ್. ಸೊ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಓಕೆ, ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.